ಇದ್ದೀನಿ. ನಮ್ಮ ಮಗುಗೆ ಅಂಗಡಿ ತುಪ್ಪ ಯೂಸ್ ಮಾಡಲ್ಲ ನಾವು, ಹಾಗಾಗಿ ಮನೇಲಿ ರೆಡಿ ಮಾಡ್ಕೊತೀವಿ. ತುಪ್ಪ ಮಾಡೋಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ. ಅಶ್ವಿನ ತುಪ್ಪ ಇದು ಮಾಡೋದು. 1/4 kg ಬೆಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತ್ಯಕಾಳು, 1 ವೀಳ್ಯದೆಲೆ, 3 ಏಲಕ್ಕಿ, 2 ಕಾಳು ಉಪ್ಪು. ಇವಾಗ ಬೆಣ್ಣೆನ ಕರಸ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಇವಾಗ ಬೆಣ್ಣೆ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ. ಇವಾಗ ಗ್ಯಾಸ್ ಆನ್ ಮಾಡಿ ಇಟ್ಕೊಳ್ಳೋಣ ಒಲೆ ಮೇಲೆ. ಗ್ಯಾಸ್ ಮೇಲೆ ಇಟ್ಟ ತಕ್ಷಣ ಅದೇ ಕರಗ್ತಾ ಇದೆ ನೋಡಿ ಬೆಣ್ಣೆ. ಈ ಥರ ಮಾಡ್ಕೊಳ್ಳಿ, ಬೇಗ ಕರಗುತ್ತೆ. ಮಕ್ಕಳಿಗೆ ಚೆನ್ನಾಗಿರುತ್ತೆ ಕೊಡೋಕ್ಕಿದು. ಈ ಥರ ಕರ್ಸ್ಕೊಳ್ಳಿ ಚೆನ್ನಾಗಿ. ತುಪ್ಪ ಮನೆಯಾಗ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಚೆನ್ನಾಗಿ ಊಟ ಮಾಡ್ತವೆ. ಅದೇ ಹೊರಗಡೆ ಆದರೆ ಕೆಮಿಕಲ್ ಇರುತ್ತೆ, ನಾವು ಮನೇಲಿ ರೆಡಿ ಮಾಡ್ಕೊಬೋದು. ಈ ಥರ ಕೈ ಆಡಿಸ್ರಿ, ಒತ್ಬಿಡುತ್ತೆ. ಸಣ್ಣಗಿಡಿ ಗ್ಯಾಸು, ಜೋರಾಗಿ ಇಡಕ್ಕೆ ಹೋಗಬೇಡಿ, ಬೇಗ ಒತ್ತೋಗುತ್ತೆ. ಈ ಥರ ಪೂರ್ತಿ ಕಾದ್ಮೇಲೆ ಇದಕ್ಕೆ ಮೆಂತ್ಯನ ಹುರ್ಕೊಳ್ಳೋಣ. ಈಗ ಮೆಂತ್ಯ ಕಾಳು ಹುರ್ಕೊಳ್ಳೋಣ. ಮೀಡಿಯಮಾಗಿ ಹುರ್ಕೊಳ್ಳಿ, ಒತ್ತಬಾರ್ದು. ಒತ್ತಿದ್ರೆ ತುಪ್ಪ ಕೈಗೆ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತೇ ಹುರ್ಕೊಳ್ಳಿ. ಮೆಂತ್ಯನ ಹುರ್ಕೊತಾ ಇದ್ದೀನಿ, ಅರಿಶಿನ ಹಾಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ವೀಳ್ಯದೆಲೆನ ಹರ್ಕೊತಾ ಇದ್ದೀನಿ. ಈ ಥರ ಹರ್ಕೊಳ್ಳಿ, 4 ಪೀಸು ಹಾಕೊಳ್ಳಿ. ಏಲಕ್ಕಿ ಬಿಡಿಸ್ಕೊಂಡಿದ್ದೀನಿ, 2 ಹಾಕೋತಾ ಇದ್ದೀನಿ. ಕುಟ್ಕೊಂಡಿರೋ ಮೆಂತ್ಯ ಹಾಕ್ತಾ ಇದ್ದೀನಿ. ತಿರ್ಸ್ಕೊಳ್ಳೋಣ ಇವಾಗ ಚೆನ್ನಾಗಿ. ಎಲೆದು ಹಾಕೋದ್ರಿಂದ ಕೆಮ್ಮಾಗಲ್ಲ ಮಕ್ಕಳಿಗೆ. ನಮ್ಮದು ಎಳೆ ಮಗು ಇರೋದ್ರಿಂದ ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ ತುಪ್ಪ. ಸ್ವಲ್ಪ ಗಟ್ಟಿ ಬರೋಳಗೆ ಕುಸ್ಕೊಳ್ಳಿ, ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ತುಂಬ ಹೊತ್ಬಿಟ್ರೆ ಒತ್ತುತ್ತೆ. ಇವಾಗ ತುಪ್ಪ ಗಟ್ಟಿ ಬಂದಿದೆ, ಒಂದು 5 ನಿಮಿಷ ತೆಳಗಿಳಿಸ್ಕೊಳ್ಳೋಣ. ಆರಿದ್ರೆ ಬೇಕಾದ್ರೆ ಗ್ಲಾಸ್ಗೆ ಹಾಕೊಳ್ಳೋಣ. ಈಗ ಆರಿದೆ ತುಪ್ಪ, ಒಂದು ಹಾಕೊಳ್ಳೋಣ ಬೌಲ್ಗೆ. ಈ ಥರ ಮಾಡಿಟ್ಕೊಂಡ್ರೆ ತುಪ್ಪ ತುಂಬ ದಿನ ಬರುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ತುಪ್ಪ ರೆಡಿಯಾಗಿದೆ. ಶುದ್ಧ ಅಶ್ವಿನ ತುಪ್ಪ ರೆಡಿಯಾಗಿದೆ ನೋಡಿ. ಬೇಗ ಆಗುತ್ತೆ, ಮಾಡ್ಕೊಳ್ಳಿ ನೀವು ಕೂಡ. ಮಕ್ಕಳಿಗೆ ಒಳ್ಳೆಯದು ಊಟಕ್ಕೆ. ತುಪ್ಪ ಈ ಥರ ಬಂದಿದೆ ನೋಡಿ, ಮರಳಾಗಿ ಚೆನ್ನಾಗಿ ಬಂದಿದೆ. ಶುದ್ಧ ಅಶ್ವಿನ ತುಪ್ಪ ಮನೆಯಲ್ಲೇ ಮಾಡಿರೋದು.